ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಯಾಕೆ ಇಲ್ಲ ಏಕನಾಥ್ ಶಿಂದೆ ಶಿಂದೆಗೆ ಶ್ರೀಕಾಂತ್ ಶಿಂದೆ ಇದ್ದಾರೆ ಅವ್ರ ಮಗ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಅವ್ರು ಕೇಳ್ತಾ ಇಲ್ಲ. ಈ ಪ್ರಾಬ್ಲಮ್ ಆಗಿರೋದು ಹೇಳ್ಬಿಡ್ತೀನಿ. ಫಡ್ನವೀಸ್ಗೆ ಶಿಂದೆ ಶಾಕ್ ಕೊಟ್ಟಿದೆ. ಈ ಸಭೆಯಲ್ಲಿ ಏಕನಾಥ್ ಶಿಂದೆ ಒಂದು ಅಚ್ಚರಿಕೆ ಬೇಡಿಕೆ ಹೇಳ್ತಾರೆ. ಏನು, ನನ್ನ ನೇತೃತ್ವದಲ್ಲಿ ಮಹಾರಾಷ್ಟ್ರ ಚುನಾವಣೆ ಎದುರಿಸ್ತೇನೆ ಅಂತ ಹೇಳ್ತಾರೆ. ಮೀಟಿಂಗ್ ಆಗುತ್ತೆ, ನನ್ನ ಹೆಸರಲ್ಲಿ ನಡೆದಿದ್ದು, ನನ್ನನ್ನೇ ಸಿ ಎಂ ಮಾಡಿ ಅಂತ ಒಂದು ಬಿಟ್ಟರು, ಒಂದು ದಾಳ ಬಿಟ್ಟರು, ನಾನಲ್ವಾ ನಾಯಕ. ಆಗ ಏಕನಾಥ್ ಶಿಂದೆನೋ ಅಮಿತ್ ಶಾ ಒಪ್ಪಿಸ್ತಾರೆ ಹಾಗೂ ಹೀಗೂ. ಆದರೆ ಶಿಂದೆ ಒಂದು ಷರತ್ತು ಕೇಳಿ ಬಿ ಜೆ ಪಿ ಒಮ್ಮೆ ಬೆಚ್ಚಿಬಿಡ್ತಂತೆ. ಏನು, ಅದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ವಿಳಂಬ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಈ ಇಶ್ಯೂ ಆಗುತ್ತೆ ನೋಡಿ ಅಂತೇಳಿ. ಏನು ಹೇಳ್ತಾರೆ ಇವರು ಅಂತಂದರೆ, ನಾವು ಅಧಿಕಾರಕ್ಕೆ ಬರಲು ಮರಾಠ ಮತ ಬ್ಯಾಂಕ್ ಕಾರಣ. ಹೌದು ಸರಿ, ಈಗ ಬಂದಾಯ್ತಲ್ಲ ಚುನಾವಣೆ, ಮರಾಠರು ತಿರುಗಿ ಬಿದ್ದರೆ ಮೈತ್ರಿಕೂಟಕ್ಕೆ ಮುಂದೆ ತೊಂದರೆ ಆದೀತು. ನಾನು ಮರಾಠ ಅಂದರೆ ಏಕನಾಥ್ ಶಿಂದೆ ಹೇಳೋದು, ಅಜಿತ್ ಪವಾರ್ ಇಬ್ಬರು ಮರಾಠರು, ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯದವರು. ಅಂದರೆ ಬ್ರಾಹ್ಮಣರನ್ನು ಮಾಡಿದರೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಹೇಳಿದರು. ಫಡ್ನವೀಸ್ ಬದಲು ಮರಾಠರನ್ನೇ ಸಿ ಎಂ ಮಾಡಬಹುದಲ್ವಾ, ನನ್ನನ್ನೇ ಮಾಡಿ, ಇಲ್ಲಾಂತಂದರೆ ಬೇರೆ ಮಾಡಿ ಅಂತ ಹೇಳ್ದಂಗಿತ್ತು. ಬಿ ಜೆ ಪಿ ಹೈಕಮಾಂಡ್ ತಲೆಗೆ ಹುಳ ಬಿಟ್ಟರಂತೆ ಏಕನಾಥ್ ಶಿಂದೆ. ಮುಖ್ಯ ಕಾರಣ ಮುಂಬೈ ಇದೆಯಲ್ಲ, ಮುಂಬೈ ಮಹಾನಗರ 36 MLA ಸೀಟಿದೆ. 36 MLA ಸೀಟಿದೆ. ಈ ಉದ್ಧವ್ ಬಣ ಠಾಕ್ರೆ ಇದೆಯಲ್ಲ ಶಿವಸೇನಾ, ಅದು 21 ಸೀಟ್ ಗೆದ್ದುಕೊಂಡಿದೆ. ಆ 21 ಸೀಟಲ್ಲಿ 10 ಸೀಟು ಮಹಾರಾಷ್ಟ್ರ ಮುಂಬೈನಲ್ಲೇ ಗೆದ್ದುಕೊಂಡಿದೆ. ಓನ್ಲಿ ಶಿವಸೇನಾ. ಇವ್ರದ್ದು ಗೆದ್ದುಕೊಂಡಿದೆ, ಅಜಿತ್ ಪವಾರ್ದು ಗೆದ್ದುಕೊಂಡಿದೆ, ಬಿ ಜೆ ಪಿನೂ ಗೆದ್ದುಕೊಂಡಿದೆ. ಎಲ್ಲ ಮರಾಠ ಮ್ಯಾಕ್ಸಿಮಮ್. ನಾಡಿದ್ದಲ್ಲಿ BBMP ಚುನಾವಣೆ ಬರ್ತಾ ಇದೆ. ಅದು ನಮ್ಮ ಕರ್ನಾಟಕದ BBMP ಥರ ಅಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ಬೃಹನ್ ಮುಂಬೈ, ಅದು ದುಡ್ಡಿನ ಆಗರ. ಇಡೀ ಭಾರತ ದೇಶಕ್ಕೆ ಬರುವ 10 ರೂಪಾಯಿಯಲ್ಲಿ, ಅಥವಾ ಇಡೀ ಭಾರತ ದೇಶಕ್ಕೆ ಬರುವ 100 ರೂಪಾಯಿಯಲ್ಲಿ 35 ರೂಪಾಯಿ ಮುಂಬೈನಿಂದ ಬರುತ್ತೆ. ಅರ್ಥ ಆಯ್ತಲ್ಲ ಆ ಜಾಗ ಎಷ್ಟು ಪವರ್ಫುಲ್ ಅಂತೇಳಿ. ಇಡೀ ಭಾರತ ದೇಶಕ್ಕೆ ಬರುವ, ಇಡೀ ಕರ್ನಾಟಕಕ್ಕೆ ಬರುವ 100 ರೂಪಾಯಿಯಲ್ಲಿ 60 ರೂಪಾಯಿ ಬೆಂಗಳೂರಿಂದ ಬರುತ್ತೆ. ಇದು ಕರ್ನಾಟಕಕ್ಕೆ ಹೇಳಿದ್ದು, 60 ರೂಪಾಯಿ ಬೆಂಗಳೂರಿಂದ ಬರುತ್ತೆ, ಉಳಿದ 40 ರೂಪಾಯಿ ಬೇರೆ ಕಡೆಯಿಂದ. ಇಡೀ ಭಾರತ ದೇಶಕ್ಕೆ ಬರುವ 100 ರೂಪಾಯಿಯಲ್ಲಿ 40 ರೂಪಾಯಿ ಮುಂಬೈನಿಂದ ಬರುತ್ತೆ. ಹಾಗಾಗಿ ಮುಂಬೈ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಯಾಕಂದರೆ ಮರಾಠರು ಏನಾದರೂ BBMPಯಲ್ಲಿ ಗೆಲ್ಲಿಸದೇ ಇದ್ದರೆ ಅದು ಪ್ರಶ್ನೆ. ಎಸ್, ಮುಂದೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಯಾಕೆ ಇಲ್ಲ ಏಕನಾಥ್ ಶಿಂದೆಗೆ ಶ್ರೀಕಾಂತ್ ಶಿಂದೆ ಇದ್ದಾರೆ ಅವ್ರ ಮಗ, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಅವ್ರು ಕೇಳ್ತಾ ಇಲ್ಲ. ಈ ಪ್ರಾಬ್ಲಮ್ ಆಗಿರೋದು ಹೇಳ್ಬಿಡ್ತೀನಿ. ಫಡ್ನವೀಸ್ಗೆ ಶಿಂದೆ ಶಾಕ್ ಕೊಟ್ಟಿದೆ. ಈ ಸಭೆಯಲ್ಲಿ ಏಕನಾಥ್ ಶಿಂದೆ ಒಂದು ಅಚ್ಚರಿಕೆ ಬೇಡಿಕೆ ಹೇಳ್ತಾರೆ. ಏನು, ನನ್ನ ನೇತೃತ್ವದಲ್ಲಿ ಮಹಾರಾಷ್ಟ್ರ ಚುನಾವಣೆ ಎದುರಿಸ್ತೇನೆ ಅಂತ ಹೇಳ್ತಾರೆ. ಮೀಟಿಂಗ್ ಆಗುತ್ತೆ, ನನ್ನ ಹೆಸರಲ್ಲಿ ನಡೆದಿದ್ದು, ನನ್ನನ್ನೇ ಸಿ ಎಂ ಮಾಡಿ ಅಂತ ಒಂದು ಬಿಟ್ಟರು, ಒಂದು ದಾಳ ಬಿಟ್ಟರು, ನಾನಲ್ವಾ ನಾಯಕ. ಆಗ ಏಕನಾಥ್ ಶಿಂದೆನೋ ಅಮಿತ್ ಶಾ ಒಪ್ಪಿಸ್ತಾರೆ ಹಾಗೂ ಹೀಗೂ. ಆದರೆ ಶಿಂದೆ ಒಂದು ಷರತ್ತು ಕೇಳಿ ಬಿ ಜೆ ಪಿ ಒಮ್ಮೆ ಬೆಚ್ಚಿಬಿಡ್ತಂತೆ. ಏನು, ಅದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ವಿಳಂಬ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಈ ಇಶ್ಯೂ ಆಗುತ್ತೆ ನೋಡಿ ಅಂತೇಳಿ. ಏನು ಹೇಳ್ತಾರೆ ಇವರು ಅಂತಂದರೆ, ನಾವು ಅಧಿಕಾರಕ್ಕೆ ಬರಲು ಮರಾಠ ಮತ ಬ್ಯಾಂಕ್ ಕಾರಣ. ಹೌದು ಸರಿ, ಈಗ ಬಂದಾಯ್ತಲ್ಲ ಚುನಾವಣೆ, ಮರಾಠರು ತಿರುಗಿ ಬಿದ್ದರೆ ಮೈತ್ರಿಕೂಟಕ್ಕೆ ಮುಂದೆ ತೊಂದರೆ ಆದೀತು. ನಾನು ಮರಾಠ ಅಂದರೆ ಏಕನಾಥ್ ಶಿಂದೆ ಹೇಳೋದು, ಅಜಿತ್ ಪವಾರ್ ಇಬ್ಬರು ಮರಾಠರು, ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯದವರು. ಅಂದರೆ ಬ್ರಾಹ್ಮಣರನ್ನು ಮಾಡಿದರೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಹೇಳಿದರು. ಫಡ್ನವೀಸ್ ಬದಲು ಮರಾಠರನ್ನೇ ಸಿ ಎಂ ಮಾಡಬಹುದಲ್ವಾ, ನನ್ನನ್ನೇ ಮಾಡಿ, ಇಲ್ಲಾಂತಂದರೆ ಬೇರೆ ಮಾಡಿ ಅಂತ ಹೇಳ್ದಂಗಿತ್ತು. ಬಿ ಜೆ ಪಿ ಹೈಕಮಾಂಡ್ ತಲೆಗೆ ಹುಳ ಬಿಟ್ಟರಂತೆ ಏಕನಾಥ್ ಶಿಂದೆ. ಮುಖ್ಯ ಕಾರಣ ಮುಂಬೈ ಇದೆಯಲ್ಲ, ಮುಂಬೈ ಮಹಾನಗರ 36 MLA ಸೀಟಿದೆ. 36 MLA ಸೀಟಿದೆ. ಈ ಉದ್ಧವ್ ಬಣ ಠಾಕ್ರೆ ಇದೆಯಲ್ಲ ಶಿವಸೇನಾ, ಅದು 21 ಸೀಟ್ ಗೆದ್ದುಕೊಂಡಿದೆ. ಆ 21 ಸೀಟಲ್ಲಿ 10 ಸೀಟು ಮಹಾರಾಷ್ಟ್ರ ಮುಂಬೈನಲ್ಲೇ ಗೆದ್ದುಕೊಂಡಿದೆ. ಓನ್ಲಿ ಶಿವಸೇನಾ. ಇವ್ರದ್ದು ಗೆದ್ದುಕೊಂಡಿದೆ, ಅಜಿತ್ ಪವಾರ್ದು ಗೆದ್ದುಕೊಂಡಿದೆ, ಬಿ ಜೆ ಪಿನೂ ಗೆದ್ದುಕೊಂಡಿದೆ. ಎಲ್ಲ ಮರಾಠ ಮ್ಯಾಕ್ಸಿಮಮ್. ನಾಡಿದ್ದಲ್ಲಿ BBMP ಚುನಾವಣೆ ಬರ್ತಾ ಇದೆ. ಅದು ನಮ್ಮ ಕರ್ನಾಟಕದ BBMP ಥರ ಅಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ಬೃಹನ್ ಮುಂಬೈ, ಅದು ದುಡ್ಡಿನ ಆಗರ. ಇಡೀ ಭಾರತ ದೇಶಕ್ಕೆ ಬರುವ
ರೂಪಾಯಿಯಲ್ಲಿ ಅಥವಾ ಇಡೀ ಭಾರತ ದೇಶಕ್ಕೆ ಬರುವ 100 ರೂಪಾಯಿಯಲ್ಲಿ 35 ರೂಪಾಯಿ ಮುಂಬೈನಿಂದ ಬರುತ್ತೆ. ಮುಂಬೈನಿಂದ ಬರುತ್ತೆ. ಅರ್ಥ ಆಯ್ತಲ್ಲ ಆ ಜಾಗ ಎಷ್ಟು ಪವರ್ಫುಲ್ ಅಂತೇಳಿ. ಇಡೀ ಭಾರತ ದೇಶಕ್ಕೆ ಬರುವ, ಇಡೀ ಕರ್ನಾಟಕಕ್ಕೆ ಬರುವ 100 ರೂಪಾಯಿಯಲ್ಲಿ 60 ರೂಪಾಯಿ ಬೆಂಗಳೂರಿಂದ ಬರುತ್ತೆ. ಇದು ಕರ್ನಾಟಕಕ್ಕೆ ಹೇಳಿದ್ದು. 60 ರೂಪಾಯಿ ಬೆಂಗಳೂರಿಂದ ಬರುತ್ತೆ, ಉಳಿದ 40 ರೂಪಾಯಿ ಬೇರೆ ಕಡೆಯಿಂದ. ಇಡೀ ಭಾರತ ದೇಶಕ್ಕೆ ಬರುವ 100 ರೂಪಾಯಿಯಲ್ಲಿ 40 ರೂಪಾಯಿ ಮುಂಬೈನಿಂದ ಬರುತ್ತೆ. ಹಾಗಾಗಿ ಮುಂಬೈ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಯಾಕಂದರೆ ಮರಾಠರು ಏನಾದರೂ BBMPಯಲ್ಲಿ ಗೆಲ್ಲಿಸದೇ ಇದ್ದರೆ ಅದು ಪ್ರಶ್ನೆ. ಎಸ್, ಮುಂದೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಯಾಕೆ ಏಕನಾಥ್ ಶಿಂದೆಗೆ ಶ್ರೀಕಾಂತ್ ಶಿಂದೆ ಇದ್ದಾರೆ ಅವ್ರ ಮಗ, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಅವ್ರು ಕೇಳ್ತಾ ಇಲ್ಲ. ಈ ಪ್ರಾಬ್ಲಮ್ ಆಗಿರೋದು ಹೇಳ್ಬಿಡ್ತೀನಿ. ಫಡ್ನವೀಸ್ಗೆ ಶಿಂದೆ ಶಾಕ್ ಕೊಟ್ಟಿದೆ. ಈ ಸಭೆಯಲ್ಲಿ ಏಕನಾಥ್ ಶಿಂದೆ ಒಂದು ಅಚ್ಚರಿಕೆ ಬೇಡಿಕೆ ಹೇಳ್ತಾರೆ. ಏನು? ನನ್ನ ನೇತೃತ್ವದಲ್ಲಿ ಮಹಾರಾಷ್ಟ್ರ ಚುನಾವಣೆ ಎದುರಿಸಿದ್ದೇನೆ ಅಂತ ಹೇಳ್ತಾರೆ. ಮೀಟಿಂಗ್ ಆಗುತ್ತೆ, ನನ್ನ ಹೆಸರಲ್ಲಿ ನಡೆದಿದ್ದು, ನನ್ನನ್ನೇ ಸಿ ಎಂ ಮಾಡಿ ಅಂತ ಒಂದು ದಾಳ ಬಿಟ್ಟರು. ನಾನಲ್ವಾ ನಾಯಕ? ಆಗ ಏಕನಾಥ್ ಶಿಂದೆನೋ ಅಮಿತ್ ಶಾ ಒಪ್ಪಿಸ್ತಾರೆ ಹಾಗೂ ಹೀಗೂ. ಆದರೆ ಶಿಂದೆ ಒಂದು ಷರತ್ತು ಕೇಳಿ BJP ಒಮ್ಮೆ ಬೆಚ್ಚಿಬಿಡ್ತಂತೆ. ಏನು? ಅದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ವಿಳಂಬ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಈ ಇಶ್ಯೂ ಆಗುತ್ತೆ ನೋಡಿ ಅಂತೇಳಿ. ಏನು ಹೇಳ್ತಾರೆ ಇವರು ಅಂತಂದರೆ, ನಾವು ಅಧಿಕಾರಕ್ಕೆ ಬರಲು ಮರಾಠ ಮತ ಬ್ಯಾಂಕ್ ಕಾರಣ. ಹೌದು ಸರಿ, ಈಗ ಬಂದಾಯ್ತಲ್ಲ ಚುನಾವಣೆ, ಮರಾಠರು ತಿರುಗಿ ಬಿದ್ದರೆ ಮೈತ್ರಿಕೂಟಕ್ಕೆ ಮುಂದೆ ತೊಂದರೆ ಆದೀತು. ನಾನು ಮರಾಠ ಅಂದರೆ ಏಕನಾಥ್ ಶಿಂದೆ ಹೇಳೋದು, ಅಜಿತ್ ಪವಾರ್ ಇಬ್ಬರು ಮರಾಠರು, ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯದವರು. ಅಂದರೆ ಬ್ರಾಹ್ಮಣರನ್ನು ಮಾಡಿದರೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಹೇಳಿದರು. ಫಡ್ನವೀಸ್ ಬದಲು ಮರಾಠರನ್ನೇ CM ಮಾಡಬಹುದಲ್ವಾ, ನನ್ನನ್ನೇ ಮಾಡಿ, ಇಲ್ಲಾಂತಂದರೆ ಬೇರೆ ಮಾಡಿ ಅಂತ ಹೇಳ್ದಂಗಿತ್ತು. BJP ಹೈಕಮಾಂಡ್ ತಲೆಗೆ ಹುಳ ಬಿಟ್ಟರಂತೆ ಏಕನಾಥ್ ಶಿಂದೆ. ಮುಖ್ಯ ಕಾರಣ ಮುಂಬೈ ಇದೆಯಲ್ಲ, ಮುಂಬೈ ಮಹಾನಗರ 36 MLA ಸೀಟಿದೆ. 36 MLA ಸೀಟಿದೆ. ಈ ಉದ್ಧವ್ ಬಣ ಠಾಕ್ರೆ ಇದೆಯಲ್ಲ ಶಿವಸೇನಾ, ಅದು 21 ಸೀಟ್ ಗೆದ್ದುಕೊಂಡಿದೆ. ಆ 21 ಸೀಟಲ್ಲಿ 10 ಸೀಟು ಮಹಾರಾಷ್ಟ್ರ ಮುಂಬೈನಲ್ಲೇ ಗೆದ್ದುಕೊಂಡಿದೆ. ಓನ್ಲಿ ಶಿವಸೇನಾ. ಇವ್ರದ್ದು ಗೆದ್ದುಕೊಂಡಿದೆ, ಅಜಿತ್ ಪವಾರ್ದು ಗೆದ್ದುಕೊಂಡಿದೆ, BJPನೂ ಗೆದ್ದುಕೊಂಡಿದೆ. ಎಲ್ಲ ಮರಾಠ ಮ್ಯಾಕ್ಸಿಮಮ್. ನಾಡಿದ್ದಲ್ಲಿ BBMP ಚುನಾವಣೆ ಬರ್ತಾ ಇದೆ. ಅದು ನಮ್ಮ ಕರ್ನಾಟಕದ BBMP ಥರ ಅಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ಬೃಹನ್ ಮುಂಬೈ, ಅದು ದುಡ್ಡಿನ ಆಗರ. ಇಡೀ ಭಾರತ ದೇಶಕ್ಕೆ ಬರುವ 10 ರೂಪಾಯಿಯಲ್ಲಿ ಅಥವಾ ಇಡೀ ಭಾರತ ದೇಶಕ್ಕೆ ಬರುವ 100 ರೂಪಾಯಿಯಲ್ಲಿ 35 ರೂಪಾಯಿ ಮುಂಬೈನಿಂದ ಬರುತ್ತೆ. ಅರ್ಥ ಆಯ್ತಲ್ಲ ಆ ಜಾಗ ಎಷ್ಟು ಪವರ್ಫುಲ್ ಅಂತೇಳಿ. ಇಡೀ ಭಾರತ ದೇಶಕ್ಕೆ ಬರುವ, ಇಡೀ ಕರ್ನಾಟಕಕ್ಕೆ ಬರುವ 100 ರೂಪಾಯಿಯಲ್ಲಿ 60 ರೂಪಾಯಿ ಬೆಂಗಳೂರಿಂದ ಬರುತ್ತೆ. ಇದು ಕರ್ನಾಟಕಕ್ಕೆ ಹೇಳಿದ್ದು. 60 ರೂಪಾಯಿ ಬೆಂಗಳೂರಿಂದ ಬರುತ್ತೆ, ಉಳಿದ 40 ರೂಪಾಯಿ ಬೇರೆ ಕಡೆಯಿಂದ. ಇಡೀ ಭಾರತ ದೇಶಕ್ಕೆ ಬರುವ 100 ರೂಪಾಯಿಯಲ್ಲಿ 40 ರೂಪಾಯಿ ಮುಂಬೈನಿಂದ ಬರುತ್ತೆ. ಹಾಗಾಗಿ ಮುಂಬೈ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಯಾಕಂದರೆ ಮರಾಠರು ಏನಾದರೂ BBMPಯಲ್ಲಿ ಗೆಲ್ಲಿಸದೇ ಇದ್ದರೆ ಅದು ಪ್ರಶ್ನೆ. ಎಸ್, ಮುಂದೆ